ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆನೆ ಇದನ್ನ ಅನ್ಬಾಕ್ಸ್ ಮಾಡಬೇಕು, ಯಾಕಂದ್ರೆ ಜಾಗ ತುಂಬಾ ಬೇಕು. ಇದು ಏನು ಅಂತಂದ್ರೆ ವಿನೋನ್ ಸ್ಟೀಮರ್. ಇದು ಸುಮಾರು ದಿವಸದಿಂದ ನಾನು ತಗೋಬೇಕು ಅಂತ ಅನ್ಕೊಳ್ತಿದ್ದೆ. ಆಸ್ ಯೂಶುವಲ್ ಎಷ್ಟೊಂದು ಸಾಮಾನುಗಳು ಕಿಚನಿಗೆ ಬೇಕಾಗತ್ತೆ, ತಗೋಬೇಕು ಅಂತ ಅನ್ಕೊಳ್ತಿರ್ತೀವಿ. ಆದ್ರೆ ಯಾವುದೋ ಒಂದು ಮೂಮೆಂಟಲ್ಲಿ ಅನ್ಸುತ್ತೆ ಇವಾಗ ಏನಿದೆಯೋ ಅದ್ರಲ್ಲಿ ಕೆಲಸ ನಡೀತಿದೆ ಅಲ್ಲ, ಹಾಗಾಗಿ ಇನ್ನೊಂದು ಏನಕ್ಕೆ ತರೋದು ಅಂತ ಅನ್ಸುತ್ತೆ. ಸಾಮಾನ್ಯವಾಗಿ ನಿಮಗೂ ಹಾಗೆ ಆಗ್ತಿರತ್ತೆ ಅಂತ ಅನ್ಕೊಳ್ತೀನಿ. ಹಾಗಾಗಿ ನಾನು ಇದನ್ನ ತರೋದನ್ನ ಮುಂದೆ ಹಾಕ್ತಿದ್ದೆ. ಆಮೇಲೆ ಅನ್ಕೊಂಡೆ ಈ ಆಫರ್ಗಳು ಅದು ಇದು ಅಂತ ಇದೆಲ್ಲ ನಡೀತಿರುತ್ತಲ್ಲ, ಅಂತ ಟೈಮಲ್ಲಿ ನೋಡೋಣ, ಒಂದು ಬಜೆಟ್ ಫಿಕ್ಸ್ ಮಾಡ್ಕೊಂಡು ಅದರಲ್ಲಿ ಸಿಕ್ಕರೆ ತಗೊಳ್ಳೋಣ ಅಂತ ಹೇಳಿ 2-3 ಬ್ರ್ಯಾಂಡಿಂದು ತಗೊಂಡೆ. ಅದ್ರ ಬಜೆಟಲ್ಲಿ ಅಂದರೆ ನನ್ನ ಬಜೆಟ್ಗೆ ಫಿಕ್ಸ್ ಆಗಿದ್ದು ಆದಂಥ ಬ್ರ್ಯಾಂಡ್ ಅಂದರೆ ವಿನೋದ್ ಅವ್ರದ್ದು. ನೋಡಿದೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ಆನ್ಲೈನಲ್ಲೂ ಇರುತ್ತೆ, ನಾನು ಲಿಂಕ್ ಕೊಡ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಇಡ್ಲಿ ಕುಕ್ಕರು ಬರೀ ಇಡ್ಲಿ ಮಾಡೋದಕ್ಕೆ ಮಾತ್ರ ಇರುತ್ತೆ, ಸ್ಟೀಮ್ ಮಾಡ್ಬೋದು. ಇನ್ನೊಂದು ಪಾತ್ರೆಗಳನ್ನ ಇಟ್ಟು ಈ ಡೋಕ್ಲಾ ಮಾಡ್ತೀರಾ ಅಥವಾ ತರಕಾರಿನ ಸ್ಟೀಮ್ನಲ್ಲಿ ಬೇಯಿಸ್ಕೋತೀರಾ, ಇದಕ್ಕೆಲ್ಲ ಅಂತಂದರೆ ಆಲ್ ಇನ್ ಒನ್ ಥರ ಇದು ಯೂಸ್ ಆಗುತ್ತೆ. ಇದರೊಳಗಡೆ ಒಂದು ದೊಡ್ಡ ಕಡಾಯಿ ಬರುತ್ತೆ, 26 ಸೆಂಟಿಮೀಟರ್. ಇದು ಇದರಲ್ಲಿ ಚಿಕ್ಕ ಸೈಜ್ ಕೂಡ ಬರುತ್ತೆ. ಬಟ್ ಈ ಒಂದು ಸೈಜು ಇದೊಂದು ಡೀಸೆಂಟ್ ಆದ ಸೈಜು ಅಂತ ನನಗೆ ಅನ್ನಿಸ್ತು. ಇಲ್ಲ ಇಬ್ಬರೇ ಇದ್ದೀವಿ ಅಥವಾ ಒಬ್ಬರೇ ಇದ್ದೀವಿ, ಬ್ಯಾಚುಲರ್ ಲೈಫಲ್ಲಿ ಬೇಕಾಗತ್ತೆ ಸಾಮಾನ್ಯವಾಗಿ ಅಷ್ಟೊಂದು ಅಡುಗೆ ಮಾಡೋದು ಅಪರೂಪ. ಆದರೆ ಮಾಡ್ತೀರಾ ಅಂತಂದರೆ ಸ್ಮಾಲ್ ಸೈಜ್ ಏನಿದೆಯಲ್ಲ ಅಥವಾ ಕಡಿಮೆ ಕ್ವಾಂಟಿಟಿಲಿ ಅಡುಗೆ ಮಾಡ್ಕೋತೀರಾ ಅಂದರೆ ಸ್ಮಾಲ್ ಸೈಜ್ನ ಟ್ರೈ ಮಾಡ್ಬೋದು. ನಮ್ಮ ಮನೆಗೆ ಇದು ಸೂಟ್ ಆಗುತ್ತೆ ಅಂತ ಅನ್ನಿಸ್ತು. ಹಾಗೇನೆ ಸಾಮಾನ್ಯವಾಗಿ ಈ ಕಡಾಯಿ ಏನಿರುತ್ತಲ್ಲ ಇದು ತುಂಬ ತೆಳ್ಳಗಿರೋ ಸ್ಟೀಲ್ನಲ್ಲಿ ಮಾಡಿರ್ತಾರೆ. ಅಂದರೆ ಸ್ಟೀಲ್ನ ಶೀಟ್ ಏನಿರುತ್ತಲ್ಲ ತುಂಬ ತೆಳ್ಳಗಿರುತ್ತೆ. ಯಾಕೆಂದರೆ ಸ್ಟೀಮ್ ಆಗೋದಕ್ಕೆ ನೀರು ಎಷ್ಟು ಕುದಿಯೋದಕ್ಕೆ ತುಂಬ ಏನು ತಿಕ್ಕಾಗಬೇಡ, ಬೇಗ ಶಾಖ ಬರಲಿ ಅಂತ ಹೇಳಿ ಆ ಥರ ಒಂದು ಐಡಿಯಾನ ಮಾಡಿರ್ತಾರೆ. ಬಟ್ ಸ್ವಲ್ಪ ಒಂದು ಡೀಸೆಂಟ್ ಆದ ಕ್ವಾಲಿಟಿಲಿ ನಾನು ನೋಡ್ತಾ ಇದ್ದೆ. ಇದು ಏನಂತಾರೆ, ನೀರು ತುಂಬಿಸಿ ಕೆಳಗಿರುವಂತಹ ಪಾತ್ರೆ, ಬಾಂಡ್ಲೆ. ಇದು ಲಿಡ್. ತುಂಬ ಏನು ಟೈಟಾಗಿ ಕೂರೋದಿಲ್ಲ, ಹಗುರವಾಗಿರುತ್ತೆ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಟೈಟಾಗಿ ಕೂತ್ಕೊಳ್ಳೋದೆ. ನೋಡೋದು ಕೂಡ ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಅಂಗಡಿಲಿ ನೋಡಿದ್ಮೇಲೆ ಮನೇಲಿ ತಂದು ಓಪನೇ ಮಾಡಿರಲಿಲ್ಲ, ವಿಡಿಯೋ ಮಾಡ್ತಾ ಓಪನ್ ಮಾಡೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಸೊ ಇದು ಈ ರೀತಿಯಾದ ಪಾತ್ರೆ. ಇದ್ರ ಒಳಗಡೆ ಏನೇನೆಲ್ಲ ಇಡ್ಬೋದು ತೋರಿಸ್ತಾ ಹೋಗ್ತೀನಿ. ಮೂರು ಆಪ್ಷನ್ಸ್ ಇದೆ. ಅಂದರೆ ಒಂದು ಇಡ್ಲಿ ತಟ್ಟೆ, 2 ತಟ್ಟೆ ಬರುತ್ತೆ. ಇಲ್ಲ, ಇಡ್ಲಿ ತೆಗಿಲಿಲ್ಲ ನಾನು, ಫಸ್ಟ್ ಇಡ್ಲಿ ತೆಗೆದೆ. ಎಸ್, ಸ್ಟೀಮರು, ಡೋಕ್ಲಾ ತಟ್ಟೆ, ಇಡ್ಲಿದಿಲ್ಲಿದೆ. 2 ಅಲ್ಲ, ಸಾರಿ, 1 ಬರುತ್ತೆ. ಇಲ್ಲ, 2 ಬರುತ್ತೆ, ಕರೆಕ್ಟು. ನನಗೂ ಮರ್ತೋಗಿದೆ. ಇದು ಇಷ್ಟು ಕಾಂಪ್ಯಾಕ್ಟ್ ಆಗಿ ಪ್ಯಾಕ್ ಆಗಿತ್ತಲ್ಲ, ಹಾಗಾಗಿ ಒಂದೇ ತಟ್ಟೆ ಇದೆಯೋ ಅಂತ ಅನ್ಕೊಂಡೆ. 2 ಇಡ್ಲಿ ತಟ್ಟೆ ಬರುತ್ತೆ. ಹಾಗೇನೆ 3 ಇದು ಸ್ಟೀಮ್ ಮಾಡೋದಕ್ಕೆ ಬರುತ್ತೆ. ಒಂದು ತಟ್ಟೆನಲ್ಲಿ 7 ಇಡ್ಲಿ ಇದೆ. ಅಂದರೆ ಒಟ್ಟು 14 ಇಡ್ಲಿ ಒಟ್ಟಿಗೆ ಆಗ್ಬೋದು. ಈ ರೀತಿ 2 ತಟ್ಟೆ ಇದೆ. ಇದನ್ನ ಒಂದು ಇಟ್ಟು ನೀವು ಸ್ಟೀಮ್ ಮಾಡ್ಕೋಬಹುದು. ಇಡ್ಲಿ ಸೈಜ್ ಸ್ವಲ್ಪ ಚಿಕ್ಕದೇ ಇದೆ, ದೊಡ್ಡದಿಲ್ಲ. ಅಂದ್ರೆ ನಾರ್ಮಲ್ ಆಗಿ ಏನು ಇಡ್ಲಿ ಸ್ಟ್ಯಾಂಡ್ ಬರುತ್ತಲ್ಲ ಅದ್ರ ಸೈಜ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಚಿಕ್ಕದು ಅಂತ ಅನ್ಸುತ್ತೆ. ಮಾಡಿ ನೋಡಿದ್ಮೇಲೆ ಗೊತ್ತಾಗುತ್ತೆ, ಯಾಕಂದ್ರೆ ತುಂಬಾ ಆಳ ಇಲ್ಲ ತಟ್ಟೆಲಿ, ಹಾಗಾಗಿ. ಆದ್ರೆ ಪರ್ಪಸ್ ಸರ್ವ್ ಆಗುತ್ತೆ, ತೊಂದರೆ ಇಲ್ಲ. ಈ ರೀತಿಯಾಗಿ 2 ತಟ್ಟೆನ ಇಟ್ಟಿದ್ದಾಯ್ತು. ಉಳಿದಿದ್ದನ್ನ ತೆಗೆದು ಈ ಬಾಕ್ಸ್ ಸೈಡಿಗೆ ಇಡ್ತೀನಿ, ಅವಾಗ ನಿಮಗೆ ಸರಿಯಾಗಿ ಕಾಣುತ್ತೆ. ಸೊ ಇದು ಡೋಕ್ಲಾ ಎಲ್ಲ ಮಾಡೋದಕ್ಕೆ 2 ತಟ್ಟೆ ಬಂದಿದೆ. ಈ ರೀತಿ ಇದನ್ನು ಕೂಡ ಒಂದ್ರ ಮೇಲೆ ಒಂದು ಇಟ್ಟು ಸ್ಟೀಮರಲ್ಲಿ ಬೇಯಿಸ್ಕೋಬಹುದು. ಇದು ತರಕಾರಿ ಎಲ್ಲ ಸ್ಟೀಮ್ ಮಾಡೋದಕ್ಕೆ ಅಥವಾ ಕಡುಬು ಮಾಡ್ತೀರಾ ಅಂದರೆ ಅದನ್ನ ಸ್ಟೀಮ್ ಮಾಡೋದಕ್ಕೆ, ಮೋಮೋ ಸ್ಟೀಮ್ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಇದ್ರ ಮೇಲೆ ಇಟ್ಟು ಮಾಡ್ಕೋಬಹುದು. ಇದ್ರೊಳಗಡೆ ಡೋಕ್ಲಾ ಅಥವಾ ದೊಡ್ಡ ತಟ್ಟೆ ಇಡ್ಲಿ ಮಾಡ್ತೀರಾ ಅಂದರೆ ಅದನ್ನು ಕೂಡ ಇದರಲ್ಲಿ ಮಾಡ್ಕೋಬಹುದು. ಆಮೇಲೆ ಕಟ್ ಮಾಡ್ಕೊಂಡು ಬಳಸ್ಬೋದು. ಸೊ ಇದನ್ನು ಅಷ್ಟೇ. ಕ್ಲೀನಾಗಿದ್ದು ಒಂದ್ರ ಮೇಲೆ ಒಂದು ಈ ಥರ ಕೂರುತ್ತೆ, ಕಾಣಿಸ್ತಿದೆ ಅಲ್ವಾ? ಸೊ ಇದನ್ನು ಉಪಯೋಗಿಸ್ಬೇಕು ಅಂತಂದರೆ ಸ್ಟೀಮರ್ನ ಇದು ಒಂದೇ ಪ್ಲೇಟ್ ಇಡಬೇಕಾಗುತ್ತೆ. ಸ್ಟೀಮರ್ ಅಲ್ಲ, ಏನಂತಾರೆ, ಸ್ಟೀಮ್ ಮಾಡೋದಕ್ಕೆ ತಟ್ಟೆನ. ಬರೀ ಸ್ಟೀಮ್ ಮಾಡೋದಕ್ಕೆ ತಟ್ಟೆನ ಇಡ್ತೀರಾ ಅಂತಂದರೆ ಈ ರೀತಿ ಒಂದೇ ಪ್ಲೇಟ್ ಇರೋದು. ಇದನ್ನ ಇಟ್ಟರೆ ಸಾಕಷ್ಟು ಹೈಟ್ ಸಿಗುತ್ತೆ. ಅಂದರೆ ಮೇಲ್ ಬಂದಾಗ ಕೆಳಗಡೆ ಸಾಕಷ್ಟು ನೀರು ಹಾಕಿ
ಕೆಲವೊಂದು ಗಟ್ಟಿ ತರಕಾರಿನೂ ಸಾಕಷ್ಟು ಹೊತ್ತು ಸ್ಟೀಮ್ ಮಾಡೋದಕ್ಕೆ ಚೆನ್ನಾಗಿದೆ ಇದು. ಈ ಬಾಂಡ ಏನಿದೆ ಅದಕ್ಕೆ ಇದೇನಿದೆಯಲ್ಲ ಪಾತ್ರೆ, ಇದು ತುಂಬಾನೇ ಚೆನ್ನಾಗಿದೆ, ಗಟ್ಮುಟ್ಟಾಗಿದೆ. ಸಾಮಾನ್ಯವಾಗಿ ಕೆಲವೊಂದು ಬ್ರ್ಯಾಂಡಿಂದೆಲ್ಲ ತುಂಬಾ ತೆಳುವು ಗೀಜಿನ ಶೀಟ್ನಲ್ಲಿ ಮಾಡಿರ್ತಿದ್ರು, ಇದು ತುಂಬಾನೇ ಗಟ್ಟಿಯಾಗಿದೆ. ಸೊ ಇದೇ ನನ್ನ ಹೊಸ ಪರ್ಚೇಸು. ಇದನ್ನ ಏನಂತಾರೆ, ಎಷ್ಟೊಂದು ಕೆಲಸಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ತಗೊಂಡಿದ್ದು. ಇದು 2000 ಚಿಲ್ಲರೆಯಷ್ಟು ನಾನು ಕೊಟ್ಟಿದ್ದು. ಒಳ್ಳೊಳ್ಳೆ ಆಫರಲ್ಲಿ ನಿಮಗೆ ಆನ್ಲೈನಲ್ಲಿ ಸಾಕಷ್ಟು ಒಳ್ಳೆ ಬೆಲೆಗೆ ಸಿಗುತ್ತೆ. 2200 ಚಿಲ್ಲರೆ ನಾನು ಕೊಟ್ಟಿದ್ದು, ಅಂಗಡಿಯಿಂದ ತೊಗೊಂಡಿದ್ದು. ಆನ್ಲೈನಲ್ಲೂ ಕೂಡ ನೀವು ಚೆಕ್ ಮಾಡಿ ಒಳ್ಳೆ ಪ್ರೈಸ್ ಸಿಕ್ಕಾಗ ತೊಗೋಬೋದು. ಇದರ MRP 2800 700 ಏನೋ ಇತ್ತು ಅಂತ ಅನ್ಸುತ್ತೆ. ನಾನು ಬಾಕ್ಸ್ ಮೇಲಿದೆ, ನೋಡ್ಬಿಟ್ಟು ಹೇಳ್ತೀನಿ. ಆದರೆ ಎಲ್ಲ ಡಿಸ್ಕೌಂಟು ಎಲ್ಲ ಹೋಗಿ ಇಷ್ಟು ಕೊಟ್ಟಿದ್ದು. ವರ್ತ್ ಬೈಯಿಂಗ್ ಅಂತ ಅನಿಸ್ತು. ಎಷ್ಟೊಂದು ಬ್ರ್ಯಾಂಡ್ಗಳಿದೆ, ಬಟ್ ನನಗಿದು ಇಷ್ಟ ಆಗಿದ್ದು. ಏನಾರೋ ಒಂದು ರೆಸಿಪಿನ ಮಾಡಿ ತೋರಿಸಿ ನಿಮಗೆ ಹೇಗಿತ್ತು ಇದ್ರ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹಂಚ್ಕೊಳ್ತೀನಿ. ಇಡ್ಲಿ ಮತ್ತು ಢೋಕ್ಲಾ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಪಾತ್ರೆಯನ್ನು ಬಳಸಿ. ಇದು ಒಂದು ತಟ್ಟೆಯಲ್ಲಿ 7 ಇಡ್ಲಿ ಆಗುತ್ತೆ. ಹೊಸದಾಗಿ ಯಾವುದೇ ಇಡ್ಲಿ ಪಾತ್ರೆನ ನೀವು ಬಳಸಿದಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಎಣ್ಣೆ ಹಾಕಬೇಕಾಗತ್ತೆ. ಒಂದು ಸ್ವಲ್ಪ ಕುಡಿಯೋ ನೀರಿಂದ ಮೊದಲು ತೊಳ್ಕೊಂಡು ಕ್ಲೀನಾಗಿ ಸೋಪು ಎಲ್ಲ ಹಾಕಿ ಮೊದಲು ತೊಳೆದಿರ್ತೀರ. ಅದಾದಮೇಲೆ ಬಳಸೋದಕ್ಕೆ ಮುಂಚೆ ಕುಡಿಯೋ ನೀರಿನಲ್ಲಿ ತೊಳೆದು ನಂತರ ಚೆನ್ನಾಗಿ ಎಣ್ಣೆ ಹಚ್ಚಬೇಕಾಗತ್ತೆ. ಇಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಆದರೂ ಕೂಡ ಇಡ್ಲಿ ಸ್ವಲ್ಪ ಅಂಟ್ಕೊಳ್ತು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ನೀವು ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಎಣ್ಣೆನ ಹಾಕಬೇಕಾಗತ್ತೆ. ಪಳಗಿರಲ್ಲ ಅಲ್ವಾ, ಹಾಗಾಗಿ ಇದಕ್ಕೆ ಇಡ್ಲಿ ಹಿಟ್ಟು ನೋಡಿ ತುಂಬ ಉಬ್ಬೋ ಥರ ಇರುತ್ತೆ. ನಿಮ್ಮ ಮನೆ ಇಡ್ಲಿ ಹಿಟ್ಟು ಅಂದರೆ ಸ್ವಲ್ಪ ಒಂಚೂರು ಕಡಿಮೆನೆ, ಅಂದರೆ ಮುಕ್ಕಾಲಷ್ಟು ಹಾಕೋದು. ಇಲ್ಲ ತುಂಬ ಅಂದರೆ ಹಾಗೆ ಉಬ್ಬಿಕೊಂಡು ಎಲ್ಲ ಬೆರೆತು ಹೋಗಲ್ಲ ಒಂದರೊಳಗೊಂದು ಅಂದರೆ ಸ್ವಲ್ಪ ಕರೆಕ್ಟಾಗೆ ನೀವು ಹಾಕೋಬೋದು. ಇಲ್ಲಿ ನಾನು ಕೂಡ ಇಡ್ಲಿ ಹಿಟ್ಟನ್ನ ಹಾಕಿದೆ. ನಾನು ಇಷ್ಟು ವರ್ಷಗಳ ಕಾಲ ಇಡ್ಲಿ ಸ್ಟ್ಯಾಂಡು ಮತ್ತು ಒಂದು ಪಾತ್ರೆ ಒಳಗಿಟ್ಟು ಬೇಯಿಸಿ ಆ ಥರದ್ದೇನೆ ಮಾಡಿದ್ದು. ಅದಕ್ಕೂ ಏನೋ ಜಾಸ್ತಿ ವ್ಯತ್ಯಾಸ ಇಲ್ಲ. ಅದರೊಳಗಡೆ ಒಂದೊಂದರಲ್ಲಿ 4 ಇಡ್ಲಿ ಇರುತ್ತೆ, ಇದರೊಳಗೆ ಒಂದರಲ್ಲೇ 7 ಇದೆ. 2 ಪ್ಲೇಟಲ್ಲೇ 14 ಇಡ್ಲಿ ತಯಾರಾಗೋಗುತ್ತೆ. ಬಟ್ ಇಲ್ಲಿ ಬೇಕ್ಲೆಟ್ ಈ ಹ್ಯಾಂಡ್ಲ್ ಏನಿದೆಯಲ್ಲ ಬ್ಲ್ಯಾಕ್ ಕಲರ್ದು, ಒಂದೊಂದು ತಟ್ಟೆಗೂ 3 ಇದೆಯಲ್ಲ, ಇದು ಸ್ವಲ್ಪ ಇಡ್ಲಿ ಎಲ್ಲ ಮಾಡಾದಮೇಲೆ ತೆಗಿಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು. ಯಾಕೆಂದರೆ ಆ ಹ್ಯಾಂಡಲ್ಲೂ ಕೂಡ ಅಷ್ಟೇ ಬಿಸಿಯಾಗಿ ಹೋಗಿರುತ್ತೆ. ಆಮೇಲೆ ಇದನ್ನು ಇಕ್ಕಳದಿಂದ ಎತ್ತೋದಕ್ಕೆ ಮಧ್ಯದಲ್ಲಿ, ಅಂದರೆ ತಟ್ಟೆ ಮಧ್ಯದಲ್ಲಿ ಏನೂ ಒಂದು ಇದಿಲ್ಲ, ಅಂದರೆ ಹೋಲ್ಡರ್ ಇಲ್ಲ. ಹಾಗಾಗಿ ಆ ಬೇಕ್ಲೆಟ್ ಸ್ಟ್ಯಾಂಡ್ ಏನಿದೆಯಲ್ಲ ಅದನ್ನು ಹಿಡ್ಕೊಂಡು, ಹೋಲ್ಡರ್ ಏನಿದೆಯಲ್ಲ ಅದನ್ನೇ ಹಿಡ್ಕೊಂಡು ಎತ್ತಬೇಕಾಗತ್ತೆ. ನಾನಿಲ್ಲಿ ಸ್ವಲ್ಪ ಒದ್ದಾಡೋದನ್ನು ನೀವು ಗಮನಿಸ್ಬೋದು. ಫಸ್ಟು ಬಟ್ಟೆ ಹಿಡ್ಕೊಳಕ್ಕೆ ಹೋದೆ, ಕಷ್ಟ ಆಯಿತು ಬಟ್ಟೆ ಹಿಡ್ಕೊಳ್ಳೋದು ಕೂಡ. ಹಾಗೆ ಬಿಸಿ ಇತ್ತು, ಹಾಗೆ ಈ ರೀತಿ ತಟ್ಟೆನ ಹಿಡ್ಕೊಂಬಂದು ಇಟ್ಕೊಂಡೆ. ಇಕ್ಕಳದಲ್ಲಿ ಎತ್ತೋದಕ್ಕೆ ಗೊತ್ತಾಗಲಿಲ್ಲ ನನಗಿದು. ಯೂಸ್ ಮಾಡಿ ಅಭ್ಯಾಸ ಇರೋರಿದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ ಹೇಗೆ ನೀವು ಈ ತಟ್ಟೆನ ಪಾತ್ರೆಯಿಂದ ತೆಗಿತೀರಾ ಅಂತೇಳಿ. ನನಗಂತೂ ಬಟ್ಟೆ ಹಿಡ್ಕೊಳಕ್ಕೆ ಹೋದರೆ ಇಡ್ಲಿಗೆಲ್ಲ ಬಟ್ಟೆ ತಗಲುತ್ತೆ, ನನಗಿಷ್ಟ ಆಗಲ್ಲ ಅದು. ಇಕ್ಕಳದಲ್ಲಿ ಹಿಡ್ಕೊಳ್ಳೋಣ ಅಂತಂದರೆ ಅಂಥ ಗ್ರಿಪ್ ಸಿಗಲ್ಲ. ಸೊ ಬಿಸಿ ಇದ್ರೂ ಪರವಾಗಿಲ್ಲ ಅಂಥೇಳಿ ಹಾಗೆ ಕೈಯಲ್ಲೇ ಹಿಡ್ಕೊಂಡೆ. ಆಮೇಲೆ ನಾನು ಈ ತಟ್ಟೆನ ತೊಳೆದೆ, ಹಿಂಭಾಗದಲ್ಲಿ ತಣ್ಣೀರನ್ನ ಹಾಕಿ, ಕುಡಿಯೋ ನೀರನ್ನ ಹಾಕಿ ತೊಳೆದೆ. ಆವಾಗ ಏನಾಗುತ್ತೆ ಅಂದರೆ ತಕ್ಷಣಕ್ಕೆ ಇಡ್ಲಿ ತೆಗೆಯೋದಕ್ಕೆ ಸುಲಭ ಆಗುತ್ತೆ. ನಿಮಗೆಲ್ಲ ತೆಗೆದು ತೋರಿಸ್ಬೇಕಲ್ಲ, ಹಾಗಾಗಿ. ಇಲ್ಲ ಅಂದರೆ ಒಂದು 2 ನಿಮಿಷ ರೆಸ್ಟ್ ಕೊಟ್ಬಿಟ್ಟು ನಂತರ ನೀವು ಆಗಲೂ ಕೂಡ ಹಿಂದ್ಗಡೆ ತಟ್ಟೆ ಹಿಂಭಾಗಕ್ಕೆ ತಣ್ಣೀರನ್ನ ಸುರಿದು ತೆಗೆದ್ರೆ ನೀಟಾಗಿ ಬರುತ್ತೆ. ಸ್ವಲ್ಪ ಇಲ್ಲಿ ಅಂಟ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇದೆ. ಚೆನ್ನಾಗೇನೋ ಬಂತು, ಸಾಫ್ಟಾಗಿ ಇಡ್ಲಿ. ಶೇಪ್ ಚೆನ್ನಾಗಿತ್ತು. ನಾನು ಶೇಪ್ ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ, ಆದರೆ ಶೇಪು ಚೆನ್ನಾಗಿ ಬಂತು. ಇದು ಸಂಜೆ ಸಮಯ. ಇವಾಗ ನಾನು ಢೋಕ್ಲಾ ಮಾಡೋಣ ಇದೇ ಸ್ಟೀಮರ್ನ ಬಳಸ್ಕೊಂಡು ಅಂತೇಳಿ ಮಾಡ್ತಾ ಇದ್ದೀನಿ. ಢೋಕ್ಲಾದ ರೆಸಿಪಿ ನನ್ನ ಚಾನಲ್ನಲ್ಲಿದೆ, ನೀವು ನೋಡಿ. ನಾನು ಕೂಡ ಪ್ರತಿ ಸತಿ ಢೋಕ್ಲಾ ಮಾಡ್ಬೇಕಾದ್ರೆ ನನ್ನ ವೀಡಿಯೋನ ನೋಡ್ಕೊಂಡು ನಾನು ಮಾಡ್ತೀನಿ. ಯಾಕೆಂದರೆ ನಮಗೆ ದಿನ ಮಾಡೋ ಅಭ್ಯಾಸ ಇರೋದಿಲ್ಲ ಅಲ್ವಾ. ಯಾವತ್ತೋ ಒಂದು ದಿವಸ ಮಾಡಬೇಕಾದ್ರೆ ಕೆಲವೊಂದು ಸಣ್ಣ ಪುಟ್ಟ ಟಿಪ್ಸು ವಿಷಯಗಳು ಮರೆತು ಬಿಟ್ಟಿರ್ತೀವಿ. ಹಾಗಾಗಿ ನಾನು ಕೂಡ ನನ್ನ ವೀಡಿಯೋ ನೋಡಿಕೊಂಡೆ ಪ್ರತಿ ಸತಿ ಢೋಕ್ಲಾ ಮಾಡೋದು. ನಾನು ಢೋಕ್ಲಾ ಮಾಡೋದಕ್ಕೆ ಈನೋ ಇದೆಲ್ಲ ಬಳಸೋದಿಲ್ಲ, ಬದಲಾಗಿ ಸಿಟ್ರಿಕ್ ಆ್ಯಸಿಡ್ ಬಳಸ್ತೀನಿ. ಹಾಗೆಯೇ ಸ್ವಲ್ಪ ಅಡುಗೆ ಸೋಡಾ ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲ 1 ಕಪ್ಪಷ್ಟು, 1.5 ಕಪ್ಪಷ್ಟು ಕಡಲೆ ಹಿಟ್ಟನ್ನ ಬಳಸ್ಕೊಂಡು ಢೋಕ್ಲಾ ಮಾಡ್ತಾಯಿದ್ದೀನಿ. ಇದಕ್ಕೆ ಉಪ್ಪು, ಅರಿಶಿನ, ಆಮೇಲೆ ಸಿಟ್ರಿಕ್ ಆ್ಯಸಿಡು ಮತ್ತು ಪುಡಿ ಮಾಡಿರೋಂತಹ ಸಕ್ಕರೆ, ಇದು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತೀನಿ. ನಂತರ 1.5 ಕಪ್ಪಷ್ಟು ಹಿಟ್ಟು ಅಂದರೆ ಸುಮಾರು 1 ಕಪ್ಪಿಂದ 1/4 ಕಪ್ಪಷ್ಟು ನೀರು ಹಿಡಿಸುತ್ತಿದ್ದು. ಸಮ ಹಿಡಿಸೋದಿಲ್ಲ, ಇಷ್ಟು ಹಾಕಿದ್ರೆ ಸಾಕಾಗುತ್ತೆ. ಸ್ವಲ್ಪ ಅಂದರೆ ಸಮಕ್ಕಿಂತ ಸ್ವಲ್ಪ ಕಡಿಮೆ ಕ್ವಾಂಟಿಟಿನೇ ಹಿಡಿಸುತ್ತೆ. ನೀವು ಡೀಟೇಲ್ಡ್ ರೆಸಿಪಿಗೆ ಪ್ಲೀಸ್ ಆ ವಿಡಿಯೋನ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ಅದು. ಇವತ್ತು ಅಷ್ಟೇ ತುಂಬ ಚೆನ್ನಾಗಿ ಬಂತು. ಢೋಕ್ಲಾ ಮಾತ್ರ ನನಗೆ ಈ ಸ್ಟೀಮರಲ್ಲಿ ಮಾಡಿ ತುಂಬ ಇಷ್ಟ ಆಯಿತು. ನಾನು ಇದಕ್ಕೂ ಮುಂಚೆ ಒಂದು ಇದು ಕೇಕ್ ಈ ಕಂಟೈನರ್ ಏನು ಬರುತ್ತಲ್ಲ, ಬೇಕಿಂಗ್ ಮಾಡೋದು ಅಲ್ಯೂಮಿನಿಯಮ್ದು, ಅದ್ರೊಳಗೆ ಮಾಡ್ತಾಯಿದ್ದೆ, ಚೆನ್ನಾಗಿ ಬರುತ್ತೆ ಅಂಥೇಳಿ. ಬಟ್ ಇವತ್ತು ತಟ್ಟೆನೇ ಇದೆ, ಚೆನ್ನಾಗಿತ್ತು. ಇದ್ರೊಳಗೆ ಹಾಕಿಟ್ಟಾಗ ತೆಳ್ಳಗೂ ಅಂದರೆ ತುಂಬ ಏನು ತೆಳ್ಳಗಲ್ಲ, ಹದವಾಗಿ, ಜೊತೆಗೆ ಅಗ್ಲಕ್ಕೆ ದೊಡ್ಡ ಪೀಸ್ಗಳು ತುಂಬ ಚೆನ್ನಾಗಿ ಬಂದಿತ್ತು. ಇದನ್ನು ಹಿಟ್ಟನ್ನ ಮಾಡಿಕೊಂಡು ಎಲ್ಲ ಮಿಕ್ಸ್ ಮಾಡಿ ಇದಕ್ಕೊಂದು ಸ್ವಲ್ಪ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು, ಒಂದು 10-12 ನಿಮಿಷ. ಯಾಕೆಂದರೆ ಸಿಟ್ರಿಕ್ ಆ್ಯಸಿಡು
ವರ್ಕ್ ಆಗಬೇಕಲ್ವ, ಹಾಗಾಗಿ. ಆಮೇಲೆ ಇನ್ನೇನು ತಟ್ಟೆಗೆ ಹಾಕಿ ಇಡೋದಕ್ಕೆ ಮುಂಚೆ ಇದಕ್ಕೆ ಅಡುಗೆ ಸೋಡಾನ ಬೆರೆಸ್ತೀನಿ. ಇಲ್ಲೂ ಅಷ್ಟೇ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲೇ ಎಣ್ಣೆನ ಹಚ್ಚಬೇಕು. ನಾನು ಕೂಡ ಹಾಕಿದೆ, ಆದ್ರೂ ಇನ್ನೂ ಒಂಚೂರು ಎಣ್ಣೆ ಹಾಕಿದರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಇರಲಿ. ಆದರೆ ಈ ತಟ್ಟೆ ಮಾತ್ರ ಡೋಕ್ಲಾ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಅನುಕೂಲವಾಗಿದೆ. ಬರೀ ಕಡಲೆ ಹಿಟ್ಟು ಬಳಸೋಂದೇ ಅಲ್ಲ, ಬೇಕಾದಷ್ಟು ರವೆಯಲ್ಲಿ, ಅಕ್ಕಿಲಿ ಎಷ್ಟೊಂದು ಥರಾವರಿ ಡೋಕ್ಲಾಗಳು ನಾವು ಮಾಡ್ಬೋದು. ಅದೆಲ್ಲದನ್ನು ಮುಂದೆ ಮಾಡ್ತೀನಿ, ಪ್ರಯತ್ನ ನಿಮಗೆ ಪಡೋದಿದೆ. ಅದನ್ನು ನಿಮ್ಮ ಜೊತೆ ಖಂಡಿತ ಹಂಚ್ಕೊಳ್ತೀನಿ. ಹೊಸ ಅದು ಎಷ್ಟೊಂದು ತುಂಬ ಹಿಂದೆ ಮಾಡಿದ್ದು ಮರ್ತು ಹೋಗಿರುತ್ತೆ. ಈಗ ಇದೊಂದು ಸಿಕ್ಕಿದೆ ಅಲ್ವಾ ಸ್ಟೀಮರು, ಸೊ ಹಾಗಾಗಿ ಅನುಕೂಲವಾಗಿರುತ್ತೆ, ಮಾಡ್ಬೋದು. ಈಗ ನೋಡಿ, ಇದು ಅಡುಗೆ ಸೋಡಾ ಹಾಕಿದ ತಕ್ಷಣ ಇದು ಹಿಟ್ಟು ರೈಸ್ ಆಗೋಕ್ಕೆ ಶುರುವಾಗಿ ಹೋಗುತ್ತೆ. ಚೆನ್ನಾಗಿ ಕೈ ಆಡಿಸ್ಕೊಂಡು ನಂತರ ಸುರಿದ್ಬಿಟ್ಟು ತಟ್ಟೆಗೆ ಸುರಿದು ಇಟ್ಬಿಟ್ರೆ ಸ್ವಲ್ಪ ಸಮಯ ಬೇಕು. ತುಂಬ ಏನು ಅಂದರೆ ಕ್ವಿಕ್ಕಾಗಿ ಏನು ಒಂದು 5 ನಿಮಿಷದಲ್ಲೆಲ್ಲ ಆಗೋಲ್ಲ, ಒಂದು 10-15 ನಿಮಿಷ ಚೆನ್ನಾಗಿ ಬೇಯಬೇಕು. ಈ ಕೇಕಿಗೆಲ್ಲ ನಾವು ಚೆಕ್ ಮಾಡ್ತೀವಲ್ವ, ಮಧ್ಯದಲ್ಲಿ ಒಂದು ಫೋರ್ಕ್ನೋ ಚಾಕುನೋ ಚುಚ್ಬಿಟ್ಟು ನೋಡಿ ಹಿಟ್ಟು ಹಸಿದು ಬರ್ತಿದೆಯಾ ಅಥವಾ ಎಲ್ಲ ನೀಟಾಗಿ ಬೇಕಾಗಿದೆಯಾ ಅಂಥೇಳಿ, ಅದನ್ನು ಕೂಡ ನೀವು ಇಲ್ಲಿ ಮಾಡಬೇಕಾಗತ್ತೆ. ಈಗ ನೋಡಿ, ಇದ್ರ ಮೇಲ್ಗಡೆ ಅಲಂಕಾರಕ್ಕೆ ಹೋಗಬೇಕಾದ್ರೆ ನೀವು ಅಚ್ಕಾರದ ಪುಡಿನ ಹಾಕ್ಬೋದು, ಕೊತ್ತಂಬರಿ ಸೊಪ್ಪನ್ನ ಹಾಕ್ಬೋದು. ಕರ್ಬೇವಿನ ಸೊಪ್ಪು ನಾನು ಆಮೇಲೆ ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆಗೆ ಧಾರಾಳವಾಗಿ ಕರ್ಬೇವಿನ ಸೊಪ್ಪನ್ನು ಹಾಕಿದ್ರೆ ಘಮ ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲ್ಗಡೆಗೆ ಕೊತ್ತಂಬರಿ ಸೊಪ್ಪು ಉದುರಿಸೋದು ಅಚ್ಕಾರದ ಪುಡಿ ಜೊತೆಗೆ ಬೇಕಾದರೆ ನೀವು ತೆಂಗಿನ ತುರಿನ, ಅಂದರೆ ಈ ಮಾಮೂಲಿ ಕಾಯಿ ತುರಿ ತುರಿತೀವಲ್ಲ ಆ ಥರ ಅಲ್ಲ, ಈ ಒಣ ಕೊಬ್ಬರಿನ ತುರಿತೀವಲ್ಲ, ತುರಿಯೋ ಮಣೆ, ಅದರೊಳಗೆ ತುರಿದು ಹಾಕಿದ್ರೆ ಉದ್ದುದಕ್ಕೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಶುಂಠಿ ಕೂಡ ಉದ್ದುದಕ್ಕೆ ತುರಿದ್ಬಿಟ್ಟು, ಹೆಚ್ಚಲ್ಲ ಅಥವಾ ಹೆಚ್ಚಬೋದು, ಅದು ಕೂಡ ನೀವು ಮಾಡ್ಬೋದು. ಈಗ ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಮಾತ್ರ ತುಂಬ ಚೆನ್ನಾಗಿ ಡೋಕ್ಲಾ ಮಾಡೋದಕ್ಕಂತೂ ತುಂಬಾ ಯೂಸ್ಫುಲ್ ಆಗಿದೆ. ಈಗ ನೋಡಿ, ಎಷ್ಟು ಒಂಥರ ಒಳ್ಳೆ ಹಗುರವಾಗಿ ಸ್ಪಾಂಜ್ ಥರ ಬೆಂದು ರೆಡಿಯಾಗಿದೆ ಡೋಕ್ಲಾ. ಒಂದು ಫೋರ್ಕೋ ಚಾಕೋನೋ ಈ ಥರ ಹಾಕಿದ್ರೆ ಕ್ಲೀನಾಗಿ ಹೊರಗೆ ಬರಬೇಕು. ಡೋಕ್ಲಾ ಅಂಟ್ಕೊಂಡಿದೆ, ಆದರೆ ಹಸಿ ಹಿಟ್ಟಿಲ್ಲ, ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಹೊರಗಿಟ್ಬಿಟ್ಟು ಸ್ವಲ್ಪ ಆರೋದಕ್ಕೆ ಬಿಡಬೇಕು. ಇದು ನೋಡಿ, ಈ ಬಿಸಿಯಿಂದ ತೆಗೆಯೋದಿದೆಯಲ್ಲ ಈ ಪ್ಲೇಟ್ನ, ಇದೇ ಒಂದು ಚಾಲೆಂಜಿಂಗು. ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ಬೇಕು ಅಂಥೇಳಿ ತಕ್ಷಣವೇ ಒಗ್ಗರಣೆನ ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಆದರೆ ನೀವು ಮಾಡಿದಾಗ ಡೋಕ್ಲಾ ಮಾಡಿ ತೆಗೆದು ಹೊರಗಡೆ ಒಂದು 5 ನಿಮಿಷ 10 ನಿಮಿಷ ಇಡಿ, ಚೆನ್ನಾಗದು ಆರ್ಕೊಂಡ್ಮೇಲೆ ಈ ಒಗ್ಗರಣೆ ಏನು ಮಾಡಿದ್ನಲ್ಲ, ಈ ಒಗ್ಗರಣೆನ ಇದ್ರ ಮೇಲೆ ಹಾಕ್ಕೊಳ್ಳಿ. ಇದು ಎಲ್ಲ ಒಗ್ಗರಣೆ ಹೇಗೆ ಮಾಡೋದು, ಏನು ಹಾಕೋದು ಎಲ್ಲದೂ ಕೂಡ ನೀವು ನನ್ನ ಡೋಕ್ಲಾ ರೆಸಿಪಿ ವಿಡಿಯೋ ಇದೆಲ್ಲ ಅದು ನೋಡಿದ್ರೆ ಇನ್ನೂ ಡೀಟೇಲಾಗಿ ಗೊತ್ತಾಗುತ್ತೆ. ಚೆನ್ನಾಗಿ ಹಾಕಬೇಕಿದು, ಯಾಕೆಂದರೆ ಇದೊಂಥರ ಸ್ಪಾಂಜ್ ಥರ ಇರುತ್ತಲ್ವ, ಇದೆಲ್ಲದೂ ಕೂಡ ನೀರಿನ ಅಂಶನ ಹೀರ್ಕೋಬೇಕು ಚೆನ್ನಾಗಿ. ಆ್ಯಕ್ಚುಲಿ ಮೊದಲು ಕಟ್ ಮಾಡಿಬಿಟ್ಟು ಆಮೇಲೆ ಈ ಒಗ್ಗರಣೆನ ಸ್ಪ್ರೆಡ್ ಮಾಡಿ, ಈ ಒಗ್ಗರಣೆಯಲ್ಲಿ ನೀರಿರುತ್ತೆ, ನೀರು ಹಾಕಿರ್ತೀವಿ, ಹಾಗಾಗಿ ಅದೆಲ್ಲ ಏನಿದೆಯಲ್ಲ ನೀರಿನ ಇದೆಯಲ್ಲ ಅದು ಒಳಗೆ ಹೋಗಬೇಕು, ಸ್ಪಾಂಜ್ ಒಳಗೆ ಹಿಡಿಬೇಕು, ತುಂಬ ಜ್ಯೂಸಿಯಾಗಿ ಡೋಕ್ಲಾ ಅವಾಗ ತಯಾರಾಗುತ್ತೆ. ನಾನು ಹೆಚ್ಚದೇ ಮರ್ತೋಗ್ಬಿಟ್ಟೆ ವಿಡಿಯೋ ಮಾಡಿ ರೆಕಾರ್ಡ್ ಮಾಡೋ ಭರದಲ್ಲಿ ಇದನ್ನು ಕಟ್ ಮಾಡಿ ಈ ಥರ ನಂತರ ಒಗ್ಗರಣೆನ ಹಾಕಬೇಕಾಗಿತ್ತು. ಸೊ ಫಸ್ಟ್ ಹಾಕೋಕ್ಕೆ ಶುರು ಮಾಡಿಬಿಟ್ಟೆ, ಆಮೇಲೆ ರಿಯಲೈಸ್ ಆಯಿತು ಇಲ್ಲ ಇದನ್ನು ಕಟ್ ಮಾಡಬೇಕು, ಆಮೇಲೆ ಹಾಕಿದ್ರೆ ಚೆನ್ನಾಗಿ ಒಳಗೆ ತನಕ ಈ ಒಗ್ಗರಣೆ ಇದ್ರ ನೀರಿನಲ್ಲಿರೋ ಅಂಶ ಇದು ಘಮ ಎಲ್ಲ ಒಳಗೆ ಚೆನ್ನಾಗಿ ಇಳ್ಕೊಳ್ಳುತ್ತೆ ಅಂತ. ಸೊ ಕಟ್ ಮಾಡಿಕೊಂಡೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಆ್ಯಕ್ಚುಲಿ ಈ ತಟ್ಟೆಲಿ ಡೋಕ್ಲಾ ಮಾಡಿದ್ಯಲ್ಲ ತುಂಬ ಈಸಿ ಅಂತ ನನಗನ್ನಿಸ್ತು, ಸುಲಭವಾಗಿ ಮಾಡ್ಬೋದು ಅಂಥೇಳಿ. ತರಕಾರಿನ ಕೂಡ ಈ ಪಾತ್ರೆಯಲ್ಲಿ ಸ್ಟೀಮ್ ಮಾಡ್ಕೊಳ್ಳೋದಕ್ಕೂ ಒಂದು ಪ್ಲೇಟ್ ಇದೆ, ಅದು ಕೂಡ ಮಾಡ್ಬೋದು. ಬಟ್ ಇವತ್ತಿನ ದಿವಸ ನಿಮಗೆ ಇದೆರಡನ್ನು ಮಾಡಿ ತೋರಿಸಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು ಡೋಕ್ಲಾ. ಹಸಿರು ಮೆಣಸಿನ್ಕಾಯಿ ಅಷ್ಟೇ, ನೀವು ಜಾಸ್ತಿ ಖಾರ ತಿಂತೀರಂದರೆ ಬೇಕಾದ್ರೆ ಉದ್ದುದ್ದಕ್ಕೆ ಹೆಚ್ಕೊಂಡು ಒಗ್ಗರಣೆಗೆ ಹಾಕಿದ್ರೆ ಅದು ಎಣ್ಣೆಲಿ ಕರ್ದಂಗೆ ಆಗುತ್ತಲ್ಲ, ಆ ಮೆಣಸಿನ್ಕಾಯಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಖಾರ ಇರೋ ಮೆಣಸಿನ್ಕಾಯಿ ಹಾಕಬೇಡಿ. ಇದ್ರ ಜೊತೆ ಒಂದು ಚಟ್ನಿನೂ ಮಾಡಿದ್ದೆ, ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಚಟ್ನಿನ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು ಎರಡೂ. ಎಷ್ಟು ಸಾಫ್ಟಾಗಿ ನಿಮಗೆಲ್ಲೋ ಹೊರಗಡೆ ಸ್ವೀಟ್ ಶಾಪು ಅಥವಾ ಈ ಥರದ್ದೆಲ್ಲ ಚಾಟ್ಸ್ ಸಿಗೋ ಅಂಗಡಿಲಿ ಸಿಗೋ ಹಾಗೆ ತಯಾರಾಗಿತ್ತು ಅಂತ ಹೇಳ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ನೀವು ಈ ರೆಸಿಪಿ ನೋಡಿದಾಗ ಈ ರೀತಿ ಸ್ಟೀಮ್ ಮಾಡೋ ಪಾತ್ರೆ ಇಲ್ದಿದ್ರೂ ಹೇಗೆ ಡೋಕ್ಲಾ ಮಾಡ್ಬೋದು ಅನ್ನೋದು ಅದು ಕೂಡ ನಾನು ನಿಮ್ಮ ಜೊತೆ ಹಂಚ್ಕೊಂಡಿನಿ. ಈಗ ನೋಡಿ, ಇಷ್ಟು ದಪ್ಪಕ್ಕೆ ಇಷ್ಟು ದೊಡ್ಡ ಪೀಸು ಕಟ್ ಮಾಡಿ ಈ ರೀತಿ ಇಟ್ಟಿದ್ದೆ, ಬಳಗ್ತಾ ಇದೆ, ಒಳ್ಳೆ ಸ್ಪಾಂಜು, ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.